ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ಡೂಯಿಂಗ್ ವರ್ಕ್ ಕವರ್ ಮಾಡಿದ್ದೀನಿ, ಡೂ ವರ್ಬು, ಡಸ್ ವರ್ಬು ಕವರ್ ಮಾಡಿದ್ದೀನಿ. ಇವತ್ತು ನಾನು ಕವರ್ ಮಾಡೋದು ಡಿಡ್ ವರ್ಬ್. ಸೊ ನಿಮಗೆ ಆಗಲೇ ಗೊತ್ತಿದೆ, ನಾನು ವರ್ಬ್ಸ್ನ ಒಂದೊಂದಾಗಿ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಅಕಸ್ಮಾತ್ ಮಿಸ್ ಆಗಿದರೆ ಅದನ್ನು ನೋಡಿಕೊಂಡು ಇದನ್ನು ಫಾಲೋ ಅಪ್ ಮಾಡಿ. ಸೊ ಇವತ್ತಿನ ನನ್ನ ವರ್ಬ್ ಅಂತ ಹೆಡ್ಡಿಂಗ್ ಬರಿತೀನಿ. ಯಾವ ವರ್ಬ್ ಅಂತ ಅಂದರೆ ಡಿಡ್ ವರ್ಬ್. ಡಿಡ್ ಅಂತ ಅಂದರೆ ಏನು ಅರ್ಥ? ಡಿಡ್ ಅಂದರೆ ಮಾಡಿದೆ. ಹಿ ಡಿಡ್, ಐ ಡಿಡ್. ನಾನು ಮಾಡಿದೆ, ಅವನು ಮಾಡ್ದೆ. ಸೊ ಏನು ಮಾಡಿದೆ? ಏನೋ ಒಂದು ಕೆಲಸ ಮಾಡಿದೆಯಾ. ಸೊ ಈ ಡಿಡ್ ವರ್ಬ್ಸ್ ಎಲ್ಲಿ ಯೂಸ್ ಮಾಡ್ಬೋದು, ಯಾವ್ಯಾವ ಸಬ್ಜೆಕ್ಟ್ಸ್ಗೆ ಯೂಸ್ ಮಾಡ್ಬೋದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡಿಡ್ ವರ್ಬ್ಸ್ ಅನ್ನೋದು ಪಾಸ್ಟ್ ಟೆನ್ಸ್, ಪಾಸ್ಟಲ್ಲಿ ಭೂತಕಾಲದಲ್ಲಿ ನಡೆದಿರೋ ಅಂಥ ಕ್ರಿಯೆಗಳಿಗೆ ಡಿಡ್ ವರ್ಬ್ಸ್ ಪಾಸ್ಟ್ ಟೆನ್ಸ್. ಆಯಿತಾ? ಇದು ಪಾಸ್ಟ್ ಟೆನ್ಸ್, ಭೂತಕಾಲ. ಸೊ ಈ ಡಿಡ್ ವರ್ಬ್ಸು ಏನೂ ಹಿಡಿತಾ ಇಲ್ಲ, ಯಾವ ಸಬ್ಜೆಕ್ಟ್ಸ್ಗಾದರೂ ಯೂಸ್ ಮಾಡ್ಬೋದು. ಯಾರ್ಯಾರು ಯೂಸ್ ಮಾಡ್ಬೋದು? ಐ, ಯು, ವಿ, ದೆ ಮತ್ತು ಹಿ, ಶಿ, ಇಟ್. ಇಷ್ಟು ಜನಕ್ಕೂ ನೀವು ಡಿಡ್ ವರ್ಬ್ಸ್ನ ಯೂಸ್ ಮಾಡ್ಬೋದು. ಏನೂ ಇದರಲ್ಲಿ ಹಿಡಿತಾ ಇಲ್ಲ. ಇಷ್ಟು ಗ್ಯಾಪ್ ಇಟ್ಕೊಳ್ಳಿ. ಡೂ ವರ್ಬು, ಡಸ್ ವರ್ಬಲ್ಲಿ ಡಿಫ್ರೆನ್ಷಿಯೇಷನ್ ಇತ್ತು. ಅಕಸ್ಮಾತ್ ಆ ವಿಡಿಯೋ ನಿಮಗೆ ನೋಡಿಲ್ಲ ಅಂದರೆ ನೋಡಿ, ಇಲ್ಲ ಮರ್ತೋಗಿದ್ರೆ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ. ಡೂಯಿಂಗ್ ವರ್ಬು ಎಲ್ಲದಕ್ಕೂ ಯೂಸ್ ಮಾಡ್ಬೋದು, ಹಾಗೇ ಡಿಡ್ ವರ್ಬ್ಸು ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು, ಎಲ್ಲ ಸಬ್ಜೆಕ್ಟ್ಗೂ ಉಪಯೋಗಿಸ್ಕೋಬೋದು. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಎಕ್ಸಾಂಪಲ್ ನೋಡಿ, ಈಗ ಒಂದು ಡೂ ವರ್ಬು ರೈಟ್ ಅಂತ ಇರ್ಬೋದು. ಆಯಿತಾ? ಈ ರೈಟ್ ಅನ್ನೋದು ಡೂ ವರ್ಬು, ಡಿಡ್ ವರ್ಬ್ ಹೆಂಗಾಗುತ್ತೆ? ರೋಟ್ ಅಂತ ಆಗೋಗುತ್ತೆ. ಆಯಿತಾ? ಸುಮ್ಮನೆ ಹಂಗೆ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಜಂಪ್ ಅಂತ ಇರುತ್ತೆ. ಇದು ಡೂ ವರ್ಬು ಪ್ರೆಸೆಂಟ್ ಟೆನ್ಸು, ಇದು ಪಾಸ್ಟ್ ಟೆನ್ಸ್ ಹೋಗಿ ಜಂಪ್ಡ್ ಅಂತ ಆಗುತ್ತೆ. ನೋಡಿ ಹೆಂಗೆ. ಆಯಿತಾ? ಆಮೇಲೆ ರೀಡ್ ಅಂತ ಇರುತ್ತೆ. ರೀಡ್ ಆಯಿತು, ಪ್ರೆಸೆಂಟ್ ಟೆನ್ಸು ರೀಡ್ ಅಂತ ಇರುತ್ತೆ. ಅದು ಪಾಸ್ಟ್ ಟೆನ್ಸ್ ಏನಾಗುತ್ತೆ? ರೆಡ್ ಅಂತ ಆಗುತ್ತೆ. ಸ್ಪೆಲ್ಲಿಂಗ್ ಸೇಮು. ಆಯಿತಾ? ಸ್ಪೆಲ್ಲಿಂಗು ಸೇಮ್ ಇರುತ್ತೆ, ಆದರೆ ಉಚ್ಚಾರಣೆ ಮಾಡುವಾಗ ರೀಡ್ ಹೋಗಿ ರೆಡ್ ಆಗುತ್ತೆ. ಆಯಿತಾ? ಆಸ್ಕ್ ಅಂತ ಇರುತ್ತೆ, ಕೇಳು. ಇದು ಪಾಸ್ಟ್ ಟೆನ್ಸ್, ಅಂದರೆ ಡಿಡ್ ವರ್ಬ್ ಹೋಗಿ ಆಸ್ಟ್ ಅಂತ ಆಗುತ್ತೆ. ಇಲ್ಲಿ ನೋಡಿ ಹೆಂಗೆ ಡಿಡ್ ವರ್ಬು ಬೇರೆ ಬೇರೆ ಥರ ಆಯಿತು. ರೈಟ್ ಹೋಗಿ ರೋಟ್ ಆಯಿತು, ಜಂಪ್ ಹೋಗಿ ಜಂಪ್ ಇ ಡಿ ಬಂತು, ರೀಡ್ ಹೋಗಿ ರೆಡ್ ಆಯಿತು, ಸ್ಪೆಲ್ಲಿಂಗ್ ಸೇಮು. ಆಸ್ಕ್ ಹೋಗಿ ತಿರ್ಗಾ ಇ ಡಿ ಸೇರ್ಕೋತು, ಆಸ್ಟ್ ಆಯಿತು. ನೋಡಿ ಹೆಂಗೆ ರೋಟು, ಜಂಪ್ಡು, ರೆಡ್ಡು, ಆಸ್ಟ್. ಈ ಪದಗಳು ಈ ಸಬ್ಜೆಕ್ಟ್ಸ್ಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ, ನೀವು ಉಪಯೋಗಿಸ್ಕೋಬೋದು. ಫಾರ್ ಎಕ್ಸಾಂಪಲ್, ವಿ ರೋಟ್, ದೇ ಜಂಪ್ಡ್, ಹೀ ರೆಡ್, ಶಿ ಆಸ್ಟ್. ಇದು ಎಕ್ಸಾಂಪಲ್. ಆಯಿತಾ? ಆಯಿತು, ಇಷ್ಟೇ ಇರಲಿ. ಇಲ್ಲಿ ಏನು ಗೊತ್ತಾ, ನೀವು 80 ಭಾಗ ಇಂಗ್ಲೀಷೆಲ್ಲ ಯಾವ ಭಾಷೆ ಆದರೂ ತಗೊಳ್ಳಿ, 80 ಭಾಗಕ್ಕಂತ ಜಾಸ್ತಿ ಮಾತಾಡೋದೇ ಡಿಡ್ ವರ್ಬ್ಸು, ಅಂದರೆ ಪಾಸ್ಟ್ ಟೆನ್ಸ್ ನಡೆದೋಗಿರೋ ಕ್ರಿಯೆಗಳ ಬಗ್ಗೆನೇ 80 ಭಾಗ ಮಾತಾಡೋದು. ಇಲ್ಲಿ ನೀವು ಕರೆಕ್ಷನ್ ಮಾಡ್ಕೊಂಬಿಟ್ರೆ 80 ಭಾಗ ನಿಮಗೆ ಕರೆಕ್ಷನ್ ಆಗುತ್ತೆ. ಈ ಮೇಯ್ನ್ ಏನು ಗೊತ್ತಾ, ಈ ಡಿಡ್ ವರ್ಬ್ಸು ಹೆಂಗೆ ಚೇಂಜ್ ಆಗುತ್ತೆ. ಇ ಡಿ ಇರುತ್ತೆ, ಕೆಲವಕ್ಕೆ ಇ ಡಿ ಇರಲ್ಲ. ಹೆಂಗೆ ತಿಳ್ಕೊಳ್ಳೋದು ಅದೆಲ್ಲ ಮುಂದಿನ ವೀಡಿಯೋಲ್ಲಿ ನಾನು ಹೇಳ್ಕೊಡ್ತೀನಿ. ಡಿಡ್ ವರ್ಬನ್ನ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಲ್ವ, ಫಾರ್ಮುಲಾ ಕೊಟ್ಟು ಎಲ್ಲ ಹೇಳ್ಕೊಡ್ತೀನಲ್ವ, ಆವಾಗ ನಿಮಗೆ ಇದ್ರ ಬಗ್ಗೆನೂ ನಾನು ತಿಳುವಳಿಕೆ ಕೊಡ್ತೀನಿ. ಇವತ್ತಿನ ಕಾನ್ಸೆಪ್ಟು ಡಿಡ್ ವರ್ಬ್ ಬಗ್ಗೆ ನಿಮ್ಗೆ ಹೇಳಬೇಕಾಯ್ತು. ಇದು ಭಾಳ ಇಂಪಾರ್ಟೆಂಟು. ಇದನ್ನು ನೀವು ಮನಸ್ಸಿಗೆ ಹಾಕ್ಕೊಂಬಿಟ್ರೆ ನಿಮ್ಗೆ 80 ಭಾಗ ಕರೆಕ್ಷನ್ ಆಗುತ್ತೆ. ಇದನ್ನು ಎಲ್ಲಿ ಕರೆಕ್ಷನ್ ಆಗುತ್ತೆ ಅಂತಂದರೆ ಇವುಗಳು ತಿಳ್ಕೊಂಡಿರಬೇಕು. ಯಾವ ಥರ ಕನ್ವರ್ಟ್ ಆಗುತ್ತೆ, ಪ್ರೆಸೆಂಟ್ ಟೆನ್ಸ್ ಹೋಗಿ ಪಾಸ್ಟ್ ಟೆನ್ಸ್ಗೆ ಹಿಂಗೆ ಕನ್ವರ್ಟ್ ಆದಾಗ ಆ ಪದ ಯಾವ ರೀತಿ ಉಚ್ಚಾರಣೆ ಮಾಡೋದು, ಇಲ್ಲೇ ಮೇಯ್ನು ನಿಮಗೆ. ಅದನ್ನು ಮುಂದಿನ ವೀಡಿಯೋನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ಡಿಡ್ ವರ್ಬ್ ಅನ್ನೋದು ಪಾಸ್ಟ್ ಟೆನ್ಸು, ಐ ಯು ಇದೆ, ಹಿ ಶಿ ಇಟ್ಗೆ ಯೂಸ್ ಮಾಡ್ಬೋದು ಅನ್ನೋದು ಮನಸ್ಸಲ್ಲಿ ಇಟ್ಕೊಳ್ಳಿ. ಇದನ್ನು ಚೇಂಜ್ ಆಗೋದು ನಾನು ಮುಂದಕ್ಕೆ ಹೇಳ್ಕೊಡ್ತೀನಿ. ಇದನ್ನು ಲೈಕ್ ಮಾಡಿ,
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಏನಾದರೂ ಇದ್ದರೆ ಪಾಸ್ ಆನ್ ಮಾಡಿ. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಇದನ್ನು ಶೇರ್ ಮಾಡಿಬಿಟ್ಟು ಅವ್ರಿಗೂ ಲಾಭ ಆಗೋ ರೀತಿ ಮಾಡಿಕೊಡಿ. ಮುಂದಿನ ವೀಡಿಯೋನಲ್ಲಿ ಡನ್ ವರ್ಬ್ ಬಗ್ಗೆ ಮಾತಾಡ್ತೀನಿ. ಒಂದೇ ಸರಿ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂದ್ಬಿಟ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇವತ್ತಿನ ಕಾನ್ಸೆಪ್ಟು ಡಿಡ್ ವರ್ಬ್. ನನ್ನ ಚಾನಲ್ ಹೆಸರು ಶ್ರೀನೀಸ್ ಇಂಗ್ಲೀಷ್ ಲ್ಯಾಬ್. ಧನ್ಯವಾದ.